ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಒಂದ್ ಕಡೆ ಲೋಕಲ್ ಎಲೆಕ್ಷನ್ ಗೆ ತಯಾರಿಗಳಾಗ್ತಾ ಇದೆ, ಅದರ ಟೆನ್ಷನ್ ಇದೆ. ಅದರ ಮಧ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಬೇಕು ಅನ್ನುವಂತ ಸಿದ್ಧತೆಯಲ್ಲಿದ್ದಾರೆ. ಅಷ್ಟು ಈಸಿಯಾಗಿ ಬಜೆಟ್ ಮಂಡನೆ ಮಾಡಕ್ಕಾಗುತ್ತಾ? ಈ ಟೆನ್ಷನ್ ಕೂಡ ಸಿಎಂ ಸಿದ್ದರಾಮಯ್ಯನವ್ರಿಗೆ ಇದೆ. ಐತಿಹಾಸಿಕ 17ನೇ ಬಜೆಟ್ ಅನ್ನ ಸಿಎಂ ಮಂಡನೆ ಮಾಡ್ತಾ ಇದ್ರು ಕೂಡ ಮೋಸ್ಟ್ಲಿ ಅಟ್ ದ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ಇಷ್ಟೊಂದು ಟೆನ್ಷನ್ ನಲ್ಲಿ ಬಜೆಟ್ಗೆ ತಯಾರಿಗಳಾಗ್ತಾ ಇರೋದು. ಇದು ಸಿಎಂ ಸಿದ್ದರಾಮಯ್ಯನವರಿಗೆ ಸವಾಲಿನ ಬಜೆಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಸಾಲು ಸಾಲು ಚುನಾವಣೆಗಳಿಂದ ಸಂಪನ್ಮೂಲ ಹಂಚಿಕೆಯೇ ಅತಿ ದೊಡ್ಡ ಸವಾಲಾಗ್ಬಿಟ್ಟಿದೆ ಅಂತೆ. ಈಗಾಗಲೇ ಜಿಬಿಎ ಚುನಾವಣೆಗೆ ತಯಾರಿಯನ್ನ ಸರ್ಕಾರ ನಡೆಸಿಕೊಂಡಿದೆ. ಜೊತೆಗೆ ಈ ವರ್ಷವೇ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ ನಡೆಸೋದಕ್ಕೆ ನಿರ್ಧಾರ ಆಗಿದ್ದು, ಲೋಕಲ್ ಬಾಡಿ ಚುನಾವಣೆಗೆ ಎದುರಿಸಬೇಕಾದಂತಹ ಅನಿವಾರ್ಯತೆ ಕೂಡ ಇದೆ. ಚುನಾವಣೆ ದೃಷ್ಟಿಯಲ್ಲಿ ಬಜೆಟ್ ಹಂಚಿಕೆ ಮಾಡೋದೇ ಅತಿ ದೊಡ್ಡ ಸವಾಲಾಗಿದ್ದು, ಬೆಂಗಳೂರಿಗೆ ಹೆಚ್ಚು ಒತ್ತು ನೀಡದಿದ್ರೆ ಜಿಬಿಎ ಚುಕ್ಕಾಣಿ ಕಳೆದುಕೊಳ್ಳುವ ಭಯ ಕೂಡ ಸರ್ಕಾರಕ್ಕೆ ಇದೆ. ಹೀಗಾಗಿ ಬೆಂಗಳೂರಿಗೆ ಮಹತ್ವದ ಯೋಜನೆ ಘೋಷಣೆ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಒಲವು ತೋರಿಸುತ್ತಿದ್ದಾರಂತೆ. ಬಜೆಟ್ನಲ್ಲಿ ಬೆಂಗಳೂರಿಗೆ ಒತ್ತು ಕೊಟ್ಟರೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ನಲ್ಲೂ ಕೂಡ ಹೊಡೆತ ಬೀಳಬಹುದು. ಹಾಗಾಗಿ ಜಿಲ್ಲೆ, ತಾಲೂಕು ಅಭಿವೃದ್ಧಿಗೂ ಕೂಡ ಹೆಚ್ಚಿನ ಅನುದಾನ ಕೊಡುವ ಅನಿವಾರ್ಯತೆಯಲ್ಲಿ ಸರ್ಕಾರ ಸಿಲುಕಾಕಿಕೊಂಡಿದೆ. ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಬಜೆಟ್ ಮಂಡಿಸಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಇದ್ದು, ಈ ಬಾರಿ ಹೆಂಗಿರುತ್ತೆ ಬಜೆಟ್ ಅನ್ನೋದೇ ಕುತೂಹಲವನ್ನು ಮೂಡಿಸಿದೆ.